ಕರುನಾಡಲ್ಲಿ ಬೇಸಿಗೆ ಮಳೆಯ ಅಬ್ಬರ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಬೆಂಗಳೂರಲ್ಲಿ ಬಿಟ್ಟು ಬಿಟ್ಟು ಮಳೆಯಾಗ್ತಾ ಇದ್ದು ಹಲವು ಜಿಲ್ಲೆಗಳಲ್ಲಿ ಆಲಿಕಲ್ಲಿನ ಮಳೆ ಹತ್ತಾರು ಅವಾಂತರ ಸೃಷ್ಟಿಸಿದೆ. ಆಲಿಕಲ್ಲು ಮಳೆಗೆ ಕರುನಾಡು ಜನ ಕಂಗಾಲು. ಕೊಚ್ಚಿ ಹೋದ ಬೆಳೆ, ರೈತರ ಕಣ್ಣೀರ ಹೊಡೆ. ಇನ್ನೂ ಬೇಸಿಗೆಯೇ ಮುಗಿದಿಲ್ಲ, ಮಳೆಗಾಲವಂತೂ ಶುರುವಾಗಿಯೇ ಇಲ್ಲ. ಅಷ್ಟರಲ್ಲೇ ವರುಣನ ಅಟ್ಟಹಾಸ ಜೋರಾಗಿದೆ. ಅಕಾಲಿಕ ಮಳೆ ಅನ್ನೋದು ಕರುನಾಡ ರೈತರನ್ನೂ ಬಿಟ್ಟು ಬಿಡದೆ ಬಾಧಿಸ್ತಿದೆ. ಮೇಲಿಂದ ಮೇಲೆ ಸುರಿತಿರೋ ಆಲಿಕಲ್ಲು ಮಳೆ ರೈತರ ಬದುಕನ್ನೇ ಕೊಚ್ಕೊಂಡು ಹೋಗ್ತಿದೆ. ಹನಿ ನೀರಿಗೂ ಒದ್ದಾಡಿ ಬೆಳೆ ಬೆಳೆದಿದ್ದವರು ಕಣ್ಣೀರಿಡೋದಿಕ್ಕೆ ಶುರು ಮಾಡಿದ್ದಾರೆ. ಒಳ್ಳೆ ಬೆಳೆಯ ನಿರೀಕ್ಷೆ ಹೊತ್ತಲ್ಲೇ ಬೆಳೆಯೆಲ್ಲ ಮಣ್ಣು ಪಾಲಾಗಿದೆ. ಮಳೆ ಬಂದ್ರೆ ಅನ್ನದಾತರ ಬದುಕು ಹಸನಾಗುತ್ತೆ ಅಂತೀವಿ. ಆದ್ರೆ ಹೊತ್ತಲ್ಲದ ಹೊತ್ತಲ್ಲಿ ಸುರಿಯೋ ಮಳೆ ರೈತರ ಬದುಕನ್ನೇ ಛಿದ್ರ ಛಿದ್ರ ಮಾಡ್ತಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸುರಿದ ಮಳೆಗೆ ಜನ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಒಂದ್ ಕಡೆ ಬಿರುಗಾಳಿ, ಮತ್ತೊಂದ್ ಕಡೆ ಆಲಿಕಲ್ಲು ಮಳೆ. ಇದರಿಂದಾಗಿ ಅಪಾರ ಪ್ರಮಾಣದ ಮಾವು ಬೆಳೆ ನೆಲ ಕಚ್ಚಿದೆ. ಅಷ್ಟೇ ಅಲ್ಲ, ದ್ರಾಕ್ಷಿ, ಹೂತೋಟಗಳು ಸಹ ಸಂಪೂರ್ಣ ನಾಶವಾಗಿದೆ. ಮತ್ತುಕದಹಳ್ಳಿ, ಕನ್ನಮಂಗಲ, ಚಿಂತಾಡಿಪಿ ಭಾಗಗಳಲ್ಲಿ ಮಹಾಮಳೆ ಸುರಿದಿದೆ. ಕೈಗೆ ಬಂದ ತುತ್ತು ರೈತರಿಗೆ ಬಾಯಿಗೆ ಬಾರದಂತಾಗಿದೆ. ನಮ್ಮ ಕಸ್ಬಾ ಹೋಬಳಿ ನಮ್ಮ ಈ ತರ ನಷ್ಟ ಆಗೋಗ್ಬಿಟ್ಟಿದೆ. ಮಾವಿನಕಾಯಿಗಳು ಉದುರಿ, ಮಳೆ ಬಿರುಗಾಳಿಗ ಆನೆಕಲ್ಲು ಬಿದ್ದು ಇಷ್ಟಂತ ಎಲ್ಲ ಲಕ್ಷಾಂತರ ರೂಪಾಯಿ ನಮ್ಗೆ ನಷ್ಟ ಆಗುತ್ತೆ. ಇದಕ್ಕೆ ನಿಮ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ನಾವು ಗಮನಕ್ಕೆ ತರ್ತಾ ಇದ್ದೀರಿ. ಬೇಸಿಗೆ ಮಳೆ ಸಾವು ನೋವುಗಳನ್ನ ಹೊತ್ಕೊಂಡು ಬರ್ತಿದೆ. ಸಿಡಿಲ ಹೊಡೆತಕ್ಕೆ ಮೇಲಿಂದ ಮೇಲೆ ಜೀವಗಳು ಉರುಳಿ ಹೋಗ್ತಿವೆ. ಶಿಡ್ಲಘಟ್ಟ ತಾಲೂಕಿನ ಕುಂಬಾರಹಳ್ಳಿಯಲ್ಲಿ ನಾರಾಯಣಸ್ವಾಮಿ ಅನ್ನೋರು ಸಿಡಿಲ ಬಡಿತಕ್ಕೆ ಸಾವನ್ನಪ್ಪಿದ್ದಾರೆ. ಊಟ ಮುಗಿಸಿ ಮನೆಯ ಹೊರಗಡೆ ಕೂತಿದ್ದ ವೇಳೆ ಸಿಡಿಲು ಅಪ್ಪಳಿಸಿದೆ. ಇನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಯಾದ್ಯಂತ ಬಿಟ್ಟು ಬಿಡದೆ ಸುರಿದ ಮಳೆಗೆ ಬಾಳೆ ತೋಟವೇ ಸರ್ವನಾಶವಾಗಿದೆ. ಹಕ್ಕಿನಾಳು ಗ್ರಾಮದ ಕೃಷ್ಣಪ್ಪ ಅನ್ನೋರು ಸಾಲ ಸೋಲ ಮಾಡಿ ಬಾಳೆ ಬೆಳೆದಿದ್ರು. ಒಂದು ಒಳ್ಳೆ ಬೆಳೆ ಬಂದಿದ್ರಿಂದ ಈ ಬಾರಿ ಒಳ್ಳೆಯ ಲಾಭ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ರು. ಆದ್ರೆ ಬಿರುಗಾಳಿ ಮಳೆಗೆ ಬಾಳೆ ತೋಟವೇ ನೆಲಕಚ್ಚಿ ಹೋಗಿದೆ. ಲಕ್ಷಾಂತರ ರೂಪಾಯಿ ಸುರಿದವರು ಕಣ್ಣೀರಿಡ್ತಿದ್ದಾರೆ. ಬಿರುಗಾಳಿ ಮಳೆ ಸೃಷ್ಟಿಸಿರೋ ಅವಾಂತರಗಳು ಒಂದೆರಡಲ್ಲ ಬಿಡಿ. ನಂಜನಗೂಡಿನ ನಂಜುಂಡೇಶ್ವರ ದೇವಸ್ಥಾನದ ಬಳಿ ಹಾಕಿದ್ದ ಶಾಮಿಯಾನ ನೆಲಕ್ಕುರುಳಿದೆ. ಬಿರು ಬೇಸಿಗೆ ಇದ್ದ ಕಾರಣಕ್ಕಾಗಿಯೇ ಭಕ್ತರಿಗೆ ನೆರಳು ಸಿಗ್ಲಿ ಅನ್ನೋ ದೃಷ್ಟಿಯಿಂದ ಶಾಮಿಯಾನ ಹಾಕಿದ್ರು. ಆದ್ರೆ ಭಾರೀ ಗಾಳಿ ಮಳೆಗೆ ಶಾಮಿಯಾನ ದಿಕ್ಕಾಪಾಲಾಗಿದೆ. ಇನ್ನು ಮೈಸೂರಿನ ನಂಜನಗೂಡು ತಾಲೂಕಿನ ಈರೇಗೌಡನ ಹುಂಡಿಯಲ್ಲೂ ಮಳೆರಾಯ ಅಬ್ಬರಿಸಿದ್ದಾನೆ. ವಿದ್ಯುತ್ ತಂತಿ ಮೇಲೆ ತೆಂಗಿನ ಮರ ಬಿದ್ದ ಪರಿಣಾಮ 2 ವಿದ್ಯುತ್ ಕಂಬಗಳು ನೆಲಕ್ಕುರುಳಿವೆ. ಬೆಂಗಳೂರಲ್ಲಿ ಇವತ್ತು ಅಬ್ಬರಿಸಿದ ವರುಣದೇವ. ಬೆಂಗಳೂರಲ್ಲಿ ಇವತ್ತು ಕೂಡ ವರುಣದೇವ ಅಬ್ಬರಿಸಿ ಬೊಬ್ಬಿಡ್ತಿದ್ದಾನೆ. ಬಸವನಗುಡಿ, ಜಯನಗರ, ಸೌತ್ ಎಂಡ್ ಸೇರಿದಂತೆ ಬೆಂಗಳೂರಿನ ಹಲವು ಭಾಗಗಳಲ್ಲಿ ಧಾರಾಕಾರ ಮಳೆಯಾಗಿದೆ. ಏಕಾಏಕಿ ಸುರಿದ ಮಳೆಗೆ ಬೆಂಗಳೂರಿನ ಜನ ಕಂಗಾಲಾಗಿದ್ದು ವಾಹನ ಸವಾರರು ಪರದಾಡಿದ್ದಾರೆ. 2 ದಿನ ಬೆಂಗಳೂರಲ್ಲಿ ಭಾರೀ ಮಳೆಯಾಗಲಿದೆ ಅಂತ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಬೆಂಗಳೂರಿನ ಅನೇಕ ಕಡೆಗಳಲ್ಲಿ ರಸ್ತೆ ಎಲ್ಲ ಜಲಾವೃತ ಆಗಿ ಹೋಗಿದೆ. ನಾನೀಗ ಜಿಬಿಎ ಮುಖ್ಯ ಕಚೇರಿಯ ಕೂಗಳತೆ ದೂರದಲ್ಲಿರುವಂತಹ ಜೆಸಿ ರೋಡ್ ನಲ್ಲಿದ್ದೀನಿ. ಈ ರಸ್ತೆಯ ಹಣೆಬರನು ಅಷ್ಟೇ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಕಂಪ್ಲೀಟ್ ಆಗಿ ನೀರು ತುಂಬಿಕೊಂಡು ಬಿಟ್ಟಿರುವಂತಹದ್ದು. ಅಂದ್ರೆ ಮಳೆ ಬಂದು ನಿಂತರೂ ಕೂಡ ಈ ರಸ್ತೆಯಲ್ಲಿರುವಂತಹ ನೀರು ಕ್ಲಿಯರ್ ಆಗಿಲ್ಲ. ಪ್ರತಿ ಸಲ ಮಳೆ ಬಂದಾಗ್ಲೂ ಕೂಡ ಈ ರಸ್ತೆಯಲ್ಲಿ ನೀರು ತುಂಬಿಕೊಳ್ಳುತ್ತೆ. ಬರುವಂತಹ ವಾಹನ ಸವಾರರು ಪರದಾಟವನ್ನು ಅನುಭವಿಸುವಂತಹ ಚಿತ್ರಣ ಸರ್ವೇ ಸಾಮಾನ್ಯ ಆಗುತ್ತೆ. ಮೊನ್ನೆ ಅಷ್ಟೇ ಬೌರಿಂಗ್ ಆಸ್ಪತ್ರೆಯ ಗೋಡೆ ಕುಸಿದು ಎಷ್ಟೆಲ್ಲ ಅವಾಂತರ ಆಯ್ತು. ಬೇರೆ ಬೇರೆ ಭಾಗದಲ್ಲಿ ಎಷ್ಟು ಜನ ಸಾವನ್ನಪ್ಪಿದ್ರು. ಓವರ್ ಆಲ್ ಬೆಂಗಳೂರಲ್ಲಿ 10 ಜನ ಸಾವನ್ನಪ್ಪಿದ್ರು ಕೂಡ ಜಿಬಿಎ ಅಧಿಕಾರಿಗಳು ಮಾತ್ರ ಗ್ರೌಂಡ್ ಲೆವೆಲ್ ಅಲ್ಲಿ ಇಳಿದು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳೋದಕ್ಕೆ ಈ ರಸ್ತೆ ಒಂದು ತಾಜಾ ಉದಾಹರಣೆ. ಬೆಂಗಳೂರಲ್ಲಿ 3 ದಿನದ ಹಿಂದೆ ಸುರಿದ ಮಳೆಯ ಅವಾಂತರ ಇನ್ನೂ ಕಡಿಮೆಯಾಗಿಲ್ಲ. 2 ಗಂಟೆಯ ಮಳೆ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿದೆ. ರಸ್ತೆಗಳು ಕೆರೆಯಂತಾಗಿದ್ರೆ ಅಂಡರ್ ಪಾಸ್ಗಳು ಸಮುದ್ರದಂತಾಗಿದ್ವು. ಅದೆಷ್ಟೋ ಬೈಕು, ಕಾರುಗಳು ಅಪ್ಪಚ್ಚಿಯಾಗಿ ಹೋಗಿದ್ವು. ಇದೀಗ ಜಿಬಿಎ ಕೊಟ್ಟಿರೋ ವರದಿ ಪ್ರಕಾರ 287 ಮರಗಳು ಧರೆಗುರುಳಿದ್ದು 30% ಮರಗಳನ್ನ ಇನ್ನೂ ತೆರವೇ ಮಾಡಿಲ್ಲ.
ಒಟ್ನಲ್ಲಿ ರಾಜ್ಯದಲ್ಲಿ ಸುರಿತಿರೋ ಅಕಾಲಿಕ ಮಳೆ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸುತ್ತಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.